ಅಪ್ಪಯ್ಯ ಅಮ್ಮ ರತಿ ತಂದೆ ಮಗಳೇ ಹೇಳಿ ಕೇಳೋ. ಅದೇನು ಚೆನ್ನಾಗಿ ಹೇಳು. ಎನ್ನ ನೋಡಿ ತಲೆದಿರುವ ಎನ್ನ ನೋಡಿ ತಲೆದಿರುವ ಕಾರಣವೇನೋ ಕಾರಣವೇನೋ ಎನ್ನ ನೋಡಿ ಮುದ್ದು ಮಗಳೇ ರತಿದೇವಿ ಸಂತೋಷದಿಂದ ಹೊರಮಂದಿರದಲ್ಲಿ ದಾಸಿಯರೊಡನೆ ಪಗಡಿಯಾಡುತ್ತಾ ಕುಳಿತಿರುವ ಸಮಯದಲ್ಲಿ ನನ್ನನ್ನು ನೀನು ಕರೆಸಿದ ಕಾರಣವೇನು ತಂದೆ? ಇದನ್ನು ಕೇಳುವುದಕ್ಕೆ ನಾನು ಓಡೋಡಿ ಬಂದೆ. ಆಹೋ ಎನ್ನ ಮುದ್ದು ಹರಳಿಗೆ ಆದ ರತಿದೇವಿ ನಿನ್ನ ನೂತನವಾದ ಮಾತುಗಳು ಕೇಳಿ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು. ಮಗಳೇ ತಂದೆ, ಈ ಇವತ್ತಿನ ದಿವಸ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಕಾರಣವೇನಪ್ಪಯ್ಯ? ನಿನ್ನ ಪಡೆದ ಜನನಿ ಆದ ಕಮಲಗಂಧಿಯ ಬಂದು ಈ ಸಭೆಗೆ ಸುದ್ದಿ ವ್ಯಕ್ತಪಡಿಸಿದ್ದೇನೆಂದರೆ ಮಗಳಿಗೆ 12 ವರ್ಷ ಮೀರುತ್ತಾ ಬಂದವು. ಆದ ಕಾರಣ ಲಗ್ನ ಮಾಡಿಕೊಡು ಎಂದಳು. ಅಮ್ಮ ರತಿ, ಇದಕ್ಕೆ ನಿನ್ನ ಉತ್ತರವೇನಮ್ಮ ಮಗಳೇ? ಮಗಳೇ, ಅದು ಯಾತಕ್ಕೆಂದರೆ ಯಾತಕ್ಕೆ ತಂದೆ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳು ಕೇಳಬೇಕೆಂಬುದು ರಾಜ್ಯ ಧರ್ಮವಿರುವುದು. ಅಮ್ಮ ಮಗಳೇ, ಆದ ಕಾರಣ ನಿನ್ನ ಒಡಂಬಡಿಕೆ ಏನಿರುವುದು ತಿಳಿಸು ನಂದಿನಿ. ಚಂದದಿಂದ ಬೇಡಮ್ಮ ನೀನು ಹೇಗಲಿ. ಅಪ್ಪಯ್ಯ, ಮಗಳೇ, ನನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನ ಆಸೆಯನ್ನು ನೆರವೇರಿಸುವೆಯಾ? ಸಹಜವಾಗಿ ನೆರವೇರಿಸಿದರು ಮಗಳೇ. ನೆರವೇರಿಸದಿದ್ದರೆ ಸಹಜವಾಗಿ ಹೇಳಿರುವನಲ್ಲ ಮಗಳೇ. ತಂದೆ, ಮಗಳೇ, ಪೃಥ್ವಿ ಫಲಕನ ಚಿತ್ರಪಟಗಳು ಬರದಿಲ್ಲವೇನೋ ಅಭಿಪ್ರಾಯವೇನೆಂದರೆ ಅದೇನು ಚೆನ್ನಾಗಿ ಹೇಳಮ್ಮ. ಸುರಲೋಕಗಳನ್ನು ಸಂಚರಿಸಿ ಅನೇಕ ರಾಜ್ಯ ಪುತ್ರರ ಚಿತ್ರಪಟಗಳನ್ನು ತರಿಸಿಕೊಟ್ಟರೆ ಅದರಲ್ಲಿ ನನ್ನ ಮನಸ್ಸಿಗೆ ಬಂದ ಪುರುಷನನ್ನು ನಾನು ಕೈ ಹಿಡಿಯುವೆನು. ಆದ ಕಾರಣ ಚಿತ್ರಪಟಗಳನ್ನು ತರಿಸಿಕೊಡ ಜನಕ ಜಗದ್ಖ್ಯಾತಿ ಕನಕ. ಆಹೋ ಎನ್ನ ಮುದ್ದು ಮಗಳಾದ ರತಿದೇವಿ, ನಿನ್ನ ಮನದ ಇಚ್ಛೆಯಂತೆ ಈ ಕ್ಷಣವೇ ದೂತನ ಕಳುಹಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳು ನಿನ್ನ ಮನಸ್ಸಿಗೆ ಸರಿಬಂದ ಪಟವನ್ನು ತಪ್ಪದೆ ನಿನ್ನ ವಶಕ್ಕೆ ತರಿಸಿಕೊಡುವೆ. ಅಮ್ಮ ಮಗಳೇ,
ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಬಂದ ಪುರುಷನನ್ನು ತೋರಿಸು. ಜಾಗ್ರತೆಯಿಂದ ಅವರನ್ನು ಕರೆದು ಮಹಾವೈಭವದಿಂದ ಎನ್ನ ಮನೆಯ ಮುಂದೆ ಲಗ್ನ ಮಾಡಿಕೊಡುತ್ತೇನೆ. ಚಂದಿರವದರೆ ಬಿಟ್ಟು ಬಿಡು ನಿನ್ನ ಮನದ ಯೋಚನೆ. ಅಪ್ಪಯ್ಯ, ಮಗಳೇ, ನನ್ನ ಮನದ ಯೋಚನೆಯನ್ನು ಬಿಡಬೇಕೆ? ಹೌದು ಮಗಳೇ, ಮಾತು ಕೊಡು. ಸಹಜವಾಗಿ ಕೊಡುವೆನು. ನಾನು ಇಷ್ಟ ಬಂದವರಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡಬೇಕು. ನಿನ್ನ ಇಷ್ಟದಂತಾಗಲಿ ಮಗಳೇ. ತಂದೆ, ಮಗಳೇ, ಎರಡು ಚರಣವ ಸ್ಮರಿಸುತ್ತೆ ಕೂಡುವೆ ಜನನ. ಎರಡೊಣೆ ತೀರವ ಸತಿ ಅಮರೇಶನ ಚರಣವ ಸ್ಮರಿಸುತ್ತೆ ಕೂಡುವೆ ಜನ. ಚಿತ್ರಪಟಗಳು ತರಿದ ಜನಗ ಚಿತ್ರಪಟಗಳು ತರಿದ ಜನಗ ಅವುಗಳು ನೋಡಿ ಅವುಗಳು ನೋಡಿ ಎನ್ನನೇ ಕರೆದೊಯ್ಯುವ ಕಾರಣವು ಕೇಳಿದ ಜನಪತಿ ಕೇಳೋ ನೀನೀಗ ಜನಪತಿ ಕೇಳೋ ನೀನೀಗ ಎನ್ನನೇ. ಅಪ್ಪಯ್ಯ, ಮಗಳೇ, ನನ್ನ ಮನದ ಇಷ್ಟ ಏನೆಂದರೆ ಅದೇನು ಚೆನ್ನಾಗಿ ಹೇಳಮ್ಮ. ನನ್ನ ಮನಸ್ಸಿಗೆ ಬಂದ ಪುರುಷನನ್ನು ನಾನು ಕೈ ಹಿಡಿದರೆ ಕೈ ಹಿಡಿದರೆ ನೀನು ನಮ್ಮಂತೆ ಇಷ್ಟಪಟ್ಟ ಲಗ್ನವನ್ನು ಮಾಡಿಕೊಟ್ಟರೆ ಕೊಟ್ಟರೆ ಶ್ರೀ ಅಮರೇಶನು ನಿನ್ನನ್ನು ಮೆಚ್ಚುತ್ತಾನೆ ತಂದೆ, ನಿರಸ್ಕರಿಸಬೇಡ ಎಂದೆ. ಅಮ್ಮ ರತಿದೇವಿ, ನೀನೆಂಥ ದಟ್ಟಳು. ನಿನಗೆ ಸಮ್ಮತವಾದ ಮಾತುಗಳು ನನಗೆ ಸಮ್ಮತವಲ್ಲವೇ? ಅಮ್ಮ ಮಗಳೇ, ಅಪ್ಪಯ್ಯ, ನಿನಗೆ ಇಚ್ಛೆ ಇದ್ದ ಪುರುಷನನ್ನು ಪಾಣಿಗ್ರಹಣ ಮಾಡಿಕೊ. ಅದಕ್ಕೆ ನಾಳೆ ಅದಕ್ಕೆ ಹಟ್ಟಿ ಆಗಲಿ. ಅಮ್ಮ ಮಗಳೇ, ಜನಕ, ಈ ಮಾತು ಎಂದಿಗೂ ಆಗುವುದೆಂದು ತಿಳಿ. ಹೌದು. ಸಂಶಯವನ್ನಾಳಿ ಸಂತೋಷದಿಂದ ಶ್ರೀ ರಮಲಾದೇವಿಯ ದಾನ ಮಾಡುತ್ತಾ ಹರಮಂದಿರಕ್ಕೆ ಹೋಗೋಣ. ನಡಿ ಮಗಳೇ. ಎಷ್ಟೇ